ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಈ ಬಾರಿ ವಿನೂತನವಾಗಿ ವೆಲಸಿಂದ ಪ್ರಕೃತಿ ವನದಲ್ಲಿ ತಮ್ಮ ಕುಟುಂಬದವರೊಂದಿಗೆ ಪತ್ರಿಕಾ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಿದರು. ಶಾಸಕರಾದ ಸಿಎನ್ ಬಾಲಕೃಷ್ಣ ರಾಜ್ಯ ಮಟ್ಟದ ಹಾಗೂ ಜಿಲ್ಲೆ ಮಟ್ಟದ ದಿನಪತ್ರಿಕೆಗಳ ಅನಾವರಣ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ನಿವೇಶನ ಮಾಡುವ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ತಗಡೂರು ಶಿವಾನಂದ್ ಮಾತನಾಡಿ, ಜಗತ್ತಿಗೆ ಅಹಿಂಸೆ ಮತ್ತು ಶಾಂತಿಯನ್ನ ಸಾರಿರುವುದು ಶ್ರವಣಬೆಳಗೊಳ ಕ್ಷೇತ್ರ 10 ಕಿಲೋಮೀಟರ್ ಸುರಂಗ ಮಾರ್ಗವನ್ನು ಕೂಡ ಈ ತಾಲೂಕು ಹೊಂದಿದೆ. ಹೆಚ್ಚು ಇತಿಹಾಸವನ್ನ ಈ ತಾಲೂಕು ಹೊಂದಿದ್ದು, ಪತ್ರಕರ್ತರು ಕೂಡ ವಿಭಿನ್ನವಾಗಿ ಯೋಚನೆ ಮಾಡುತ್ತಾರೆ. ಈಗಾಗಲೇ ಉತ್ತಮವಾದ ಕಟ್ಟಡವನ್ನು ಹೊಂದಿದ್ದು, ಪತ್ರಕರ್ತರ ಕ್ಷೇಮವನ್ನು ಕಾಪಾಡಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸಂಘ ಕೆಲಸ ಮಾಡುತ್ತಿದೆ ಎಂದರು. ಶಾಸಕರು ಕೂಡ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಪತ್ರಕರ್ತರಿಗೂ ಹಂತ ಹಂತವಾಗಿ ಬಸ್ ಪಾಸ್ ಕೊಡಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ HP ಮದನಗೌಡರವರು ಈಗಾಗಲೇ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಮರಣ ಹೊಂದಿರುವವರ ಪತ್ರಕರ್ತರನ್ನು ಒಳಗೊಂಡಂತೆ ಸಂಘಕ್ಕೆ ಶ್ರಮಿಸುವವರನ್ನು ಸ್ಮರಿಸಿದರು. ಹಾಗೂ ಬಿಜೆಪಿ ಮುಖಂಡರಾದ CR ಚಿದಾನಂದ್ ಮತ್ತು ಕಸಬಾ ತಾಲೂಕಿನ ಅಧ್ಯಕ್ಷರಾದ HN ಲೋಕೇಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕರಾದ ಅಮೋಘ್ ವಾಹಿನಿಯ ಪ್ರಮೋದ್, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ GR ಕೆಂಚೇಗೌಡ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್, ಜಿಲ್ಲಾ ನಿರ್ದೇಶಕರಾದ BC ಚನ್ನೇಗೌಡ, ತಾಲೂಕು ಅಧ್ಯಕ್ಷರಾದ ದಯಾನಂದ ಶಿಟ್ಟಹಳ್ಳಿ, ಉಪಾಧ್ಯಕ್ಷರಾದ ಪುಟ್ಟರಾಜು, ನಂದನ್ ಪುಟ್ಟಣ್ಣ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಉಳ್ಳಾವಳ್ಳಿ, ಸಹ ಕಾರ್ಯದರ್ಶಿ ನಾಗೇಂದ್ರ, ಜಯಕುಮಾರ್, ಕಚಂಜಿ ನಾಗೇಶ್, ನಿರ್ದೇಶಕರುಗಳಾದ ಸಿದ್ದರಾಜು, ಜಯರಾಮ್, ಪಾಂಡುರಂಗ, ನಟೇಶ್, ಬಿಜೆಪಿ ಮುಖಂಡರಾದ CR ಚಿದಾನಂದ್, ಕಸಬಾ ಅಧ್ಯಕ್ಷರಾದ HL ಲೋಕೇಶ್, PLD ಬ್ಯಾಂಕ್ ಅಧ್ಯಕ್ಷರಾದ BMR ಮಂಜುನಾಥ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ LP ಪ್ರಕಾಶ್, ಕತರ್ಘಟ್ಟ ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್, ಗುರೂಜಿಯವರು, ಜಿಲ್ಲಾ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳು ಹಾಜರಿದ್ದರು. ಹಳೆಯ ದಿನಪತ್ರಿಕೆಗಳ ಪ್ರದರ್ಶನವನ್ನು ಹಿರಿಯ ಪತ್ರಕರ್ತರಾದ ಪಾಂಡುರಂಗ ಪ್ರದರ್ಶಿಸಿದರು. ಹಿರಿಯ ಚಿತ್ರ ಕಲಾವಿದರಾದ ದೇಸಾಯಿ ಅವರು ಸ್ಥಳದಲ್ಲಿಯೇ ಪ್ರಕೃತಿಯನ್ನ ಕುರಿತು ಚಿತ್ರ ಬಿಡಿಸುವ ಮೂಲಕ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದರು. ದಿನಪತ್ರಿಕೆಗಳನ್ನು ಪ್ರದರ್ಶನ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿರುವಂತಹ ವೇದಿಕೆಯಲ್ಲಿರುವ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರಿಗೆ, ಶಾಸಕರಾದ ಡಾಕ್ಟರ್ CN ಬಾಲಕೃಷ್ಣರವರು ಹಾಗೂ ಮದನಗೌಡರವರು, ಕೆಂಚೇಗೌಡರವರು, ಎಲ್ಲ ಅತಿಥಿಗಣ್ಯರು ಪತ್ರಿಕೆಗಳನ್ನ ಬಿಡುಗಡೆ ಮಾಡಬೇಕಂತ ಹೇಳಿ ಈ ಮೂಲಕ ಕೇಳಿಕೊಳ್ತೇನೆ. ಇದೀಗ KMF ನ ನಿರ್ದೇಶಕರು ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ಸಹ ನಮ್ಮ ಸದಸ್ಯರು ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ತಾಲೂಕಿನವರೇ ಆದಂತ ಶ್ರೀಯುತ ಶಿವಾನಂದ ತಗಡೂರು ಅವರು ಈಗ ಮಾತಾಡಿ ಅಲ್ಲೇ ಟಿಕೆಟ್ ಎರಡೇ ನಿಮಿಷ ಈ ಕಾರ್ಯಕ್ರಮವನ್ನ CN ಬಾಲಕೃಷ್ಣ ಅವರೇ, ಹಾಗೆ ನಮ್ಮ ರಾಜ್ಯ ಸಂಘದ ಉಪಾಧ್ಯಕ್ಷರು ಮತ್ತೆ ಮಾರ್ಗದರ್ಶಕರು ಜೊತೆಗೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಕೂಡ ಬಾಹುಬಲಿ ಇರುವಂತ ಕ್ಷೇತ್ರ ಇಲ್ಲ. ದೇಶಕ್ಕೆ ಅಹಿಂಸಾ ಸಂದೇಶವನ್ನು ಸಾರದಂತ ಕ್ಷೇತ್ರ ಇಲ್ಲ. ಹಾಗಾಗಿ ಇಡೀ ಜಗತ್ತಿನಲ್ಲಿ 12 ವರ್ಷಕ್ಕೊಮ್ಮೆ ಒಂದು ಮಸ್ತಕಾಭಿಷೇಕ ನಡೆಯುತ್ತೆ ಅಂದರೆ ಅದು ಶ್ರವಣಬೆಳಗೊಳದಲ್ಲಿ ಮಾತ್ರ. ಹಾಗಾಗಿ ಈ ವಿಧಾನಸಭಾ ಕ್ಷೇತ್ರ ಕೂಡ ಚನ್ನರಾಯಪಟ್ಟಣ ತಾಲೂಕಾದರೂ ಕೂಡ ಶ್ರವಣಬೆಳಗೊಳ ಕ್ಷೇತ್ರ ಅಂತಲೇ ಇದೆ. ಹಾಗಾಗಿ ಅತಿ ಹೆಚ್ಚು ಇತಿಹಾಸವನ್ನು ಹೊಂದಿರುವಂಥ ತಾಲೂಕು ಕೂಡ ಇದೇ ತಾಲೂಕು. 10 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ಭೂಮಿ ಆಳದಲ್ಲಿ 200 ಅಡಿ ಆಳದಲ್ಲಿ ಹೊಂದಿರುವಂಥ ಒಂದು ತಾಲೂಕು ಅಂದರೆ ಅದು ಕೂಡ ಚನ್ನರಾಯಪಟ್ಟಣ ತಾಲೂಕು. ಈ ಥರದ ನಾನಾ ವಿಭಿನ್ನ ನೆಲೆಯನ್ನು, ತೆಂಗು ಸೀಮೆಯನ್ನು ಹೊಂದಿರುವಂಥ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಭವನ ಮಾಡುವ ಮೂಲಕ ಅದನ್ನೇ ಒಂದು ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಎಲ್ಲ ತಾಲೂಕು ಪತ್ರಕರ್ತರು ಇಲ್ಲಿವರೆಗೂ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಗುಂಡೂರಾವ್ ಇದ್ರಲ್ಲ ಅವರ ಅಲ್ಲಿಂದ ಸಂದರ್ಭದಿಂದಲೂ ಇವತ್ತಿನವರೆಗೂ ನಮ್ಮ ಪತ್ರಿಕೆಯನ್ನು ಇದರಲ್ಲಿ ನೋಡಲಿಲ್ಲ, ಕೇಳಿಲ್ಲ ಇನ್ನು. ಹಾಗಾಗಿ ಆ ಥರದ ವಿಭಿನ್ನವಾಗಿ ಒಂದು ಹೆಜ್ಜೆ ಇಟ್ಟಂಥದ್ದು ಈ ತಾಲೂಕು ಸಂಘ. ಅದಕ್ಕೆ ಬೆನ್ನೆಲುಬಾಗಿ ನಿಂತಂಥವರು ನಮ್ಮ CN ಬಾಲಕೃಷ್ಣ ಅವರು. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಒಂದು ಅಭಿನಂದನೆ ಅವಕಾಶನ. ಆ ಕಾರಣಕ್ಕಾಗಿ ಅದರ ಬಡ್ಡಿ ಹಣದಲ್ಲಿ ಇವತ್ತು ಎಲ್ರಿಗೂ ಕಷ್ಟ ಸಂದರ್ಭ, ಕಾಯಿಲೆ ಅಥವಾ ಸಾವು ಈ ಸಂದರ್ಭದಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಿದೆ.
ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಕೂಡ ನಿಗಾವನ್ನು ವಹಿಸೋಣ. ನಮ್ಮ ಕುಟುಂಬ ನಮ್ಮನ್ನು ನೋಡಿ ನಮ್ಮ ಬೆನ್ನಿಗಿದ್ದು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಕೂಡ ನಾವು ಕಾಳಜಿ ಇಟ್ಕೊಳ್ಳೋದಿದ್ರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬದುಕಿನ ಆಸ್ತಿ ಅಂದರೆ ಬಹುಶಃ ಈಗ ಮೊನ್ನೆ ಚೆನ್ನಮ್ಮನ ಸಾವಾದ ಸಂದರ್ಭದಲ್ಲಿ ನೋಡಿದ್ವಿ. ಹಾಗೆ ನಮ್ಮೊಂದಿಗೆ ಇವತ್ತು ನಮ್ಮಿಂದ ಮರೆಯಾಗಿರುವಂತಹ ಮಾದಿಯ ವೆಂಕಟೇಶ್ವರ ಸ್ವಾಮಿಗೌಡರು, ಎಲ್ಲದಕ್ಕಿಂತ ಹಿರಿಸಾವೆಯ ಚಿನ್ನಸ್ವಾಮಿಯವರು ಕೂಡ ಇತ್ತೀಚೆಗೆ ಅವರು ಕೂಡ ನಿಧನರಾದರು. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಹಿಂದೆ ಈ ಪತ್ರಕರ್ತರ ಸಂಘಕ್ಕೆ, ಚನ್ನಪಟ್ಟಣ ತಾಲೂಕಿನ ಪತ್ರಕರ್ತರ ಸಂಘಕ್ಕೆ ಬಹುಮುಖ್ಯವಾಗಿ ಒಂದು ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಶ್ರೀ ಪತ್ರಕರ್ತರ ಸಂಘದ ಈ ಹಿಂದೆ ಸತ್ಯನಾರಾಯಣ ಅವರು ಚನ್ನಪಟ್ಟಣದ ಹಿರಿಯ ಪತ್ರಕರ್ತರಾಗಿದ್ದಾಗ ಬಹಳ ಅವಿನಾಭಾವ ಸಂಬಂಧವನ್ನು ಇಡೀ ಜಿಲ್ಲೆಯಲ್ಲಿ ಇಟ್ಕೊಟ್ಟಿದ್ರು. ಹಾಗೆ ಇವತ್ತಿನ ಮಾಧ್ಯಮ ದಿನಾಚರಣೆಗೆ ಭಾಗವಹಿಸಿರುವಂತಹ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ. ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದೇವೆ. ನೀವೆಲ್ಲರೂ ಕೂಡ ಈ ದಿನ ತುಂಬ ಸಂತೋಷ ಮತ್ತು ಸಂಭ್ರಮದಿಂದ ಕಳೆಯಿರಿ ಅಂತ ಹೇಳ್ತಾ ನಿಮಗೆಲ್ಲ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಶುಭವಾಗಲಿ. ಪತ್ರಕರ್ತರ ಸಂಘದ ಈ ಹಿಂದೆ ಸತ್ಯನಾರಾಯಣ ಅವರು ಚನ್ನಪಟ್ಟಣದ ಹಿರಿಯ ಪತ್ರಕರ್ತರಾಗಿದ್ದಾಗ ಬಹಳ ಅವಿನಾಭಾವ ಸಂಬಂಧವನ್ನು ಇಡೀ ಜಿಲ್ಲೆಯಲ್ಲಿ ಇಟ್ಕೊಟ್ಟಿದ್ರು. ಹಾಗೆ ಇವತ್ತಿನ ಮಾಧ್ಯಮ ದಿನಾಚರಣೆಗೆ ಭಾಗವಹಿಸಿರುವಂತಹ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ. ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದೇವೆ. ನೀವೆಲ್ಲರೂ ಕೂಡ ಈ ದಿನ ತುಂಬ ಸಂತೋಷ ಮತ್ತು ಸಂಭ್ರಮದಿಂದ ಕಳೆಯಿರಿ ಅಂತ ಹೇಳ್ತಾ ನಿಮಗೆಲ್ಲ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಶುಭವಾಗಲಿ. ನಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ತಕ್ಕಂಥ ಅಪಾಯದಲ್ಲಿದ್ದೀವಿ. ಇದನ್ನ ಪತ್ರಕರ್ತರು ಬಹಳ ಎಚ್ಚೆತ್ಕೋಬೇಕು. ಜೊತೆಗೆ ನಮ್ಮ ಪತ್ರಕರ್ತರ ಸಂಘ ಮತ್ತು ಅದರ ಚಟುವಟಿಕೆ ವಿಚಾರ ಕೇಳೋದಾದ್ರೆ ನಮ್ಮ ಜಿಲ್ಲೆ, ರಾಜ್ಯ ಅಥವಾ ಎಲ್ಲ ಕಡೆ ಒಂದು ಕೆಟ್ಟ ಸಂದರ್ಭ ಇದೆ. ಪತ್ರಕರ್ತರ ಸಂಘ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅಂಗ. ಇಲ್ಲಿ ಚುನಾವಣೆಗಳು ನಡೀತವೆ. ಚುನಾವಣೆಯಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಕೆಲಸದ ಕಡೆಗೆ ಗಮನ ಹರಿಸಿದ್ರೆ ಕಾಲೆಳೆಯವರ ಸಂಖ್ಯೆ ಜಾಸ್ತಿ ಇರುತ್ತೆ ಎಲ್ಲ ಕಡೆ. ಚನ್ನರಾಯಪಟ್ಟಣದಲ್ಲೂ ಅದೇ ನಡೀತಾ ಇರೋದು. ಎಲ್ಲ ವಿಚಾರಗಳು ನಮ್ಮ ಗಮನದಲ್ಲಿರ್ತವೆ. ದಯಮಾಡಿ ಪತ್ರಕರ್ತರು ಗೆದ್ದಾಗ ಒಂದು ಸೋತಾಗ ಒಂದು ಅನ್ನೋದನ್ನ ಬಿಟ್ಟು ಎಲ್ಲರೂ ಒಂದು ಒಟ್ಟು ಸೇರಿ ಸಂಘದ ಶ್ರೇಯಸ್ಸಿಗೆ, ಪತ್ರಕರ್ತರ ಶ್ರೇಯಸ್ಸಿಗಾಗಿ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ನಾನು ಅವನ ಕಾಲು ಎಳಿತೀನಿ, ಅವ್ನು ನನ್ನ ಕಾಲು ಎಳಿತೀನಿ ಅಂದರೆ ಅದು ಕಾಲಚಕ್ರ ತಿರುಗ್ತಾ ಇರುತ್ತೆ. ಅವನು ನಾನು ಅವನು. ಇದನ್ನ ಫಸ್ಟು ಪತ್ರಕರ್ತರು ಬಿಟ್ಟು ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವದಿಂದ ಬರಬೇಕು. ಎಲ್ಲರಿಗೂ ಅವಕಾಶ ಸಿಗುತ್ತೆ. ಅವಕಾಶಗಳಿಗೆ ಕಾಯಬೇಕು. ಅದು ಬಿಟ್ಟು ಪರಸ್ಪರ ಕಾಲೆಳೆ ಅಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲಿ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಿಲೇಕರು ಮತ್ತು ಕ್ಷೇಮ ನಿಧಿಯ 2ನೇ ಹಂತದ ಬಗ್ಗೆ ಈಗ ಅವತ್ತೇ ಹೇಳಿದ್ದೀನಿ. ನನಗೆ ನಮ್ಮ ತಾಯಿ ಬರೆದವರೇ ಗಲಾಟೆ ಮಾಡಿ ಅವ್ರಿಗೆ ನಟೇಶ್ ದಯಿಂದ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದೀನಿ ನಟೇಶ್ಗಲ್ಲಿ. ಆಯ್ತು, ಓಕೆ. ಅದ್ರ ಬಗ್ಗೆ ಸ್ವಲ್ಪ ಜಾಗನ ಗುರುತಿಸ್ತಾ ಇದ್ದೀವಿ. ಗಮನದಲ್ಲಿದೆ, ಖಂಡಿತ ಗಮನದಲ್ಲಿದೆ. ಅದು ಅವಕಾಶ ಆಗುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಖಂಡಿತ ಅದಕ್ಕೆ 35ರಿಂದ 40 ಬೇಕಾಗ್ತದೆ. 25 ಬೇಕಾಗುತ್ತೆ. ಎಲ್ಲೋ ಜಾಗನ ಗುರುತಿಸ್ತಾ ಇದ್ದೀವಿ. ನಿಮ್ಮ ಸಹಕಾರ ಬೇಕು. ಈಗ ನಾವೇನಾದ್ರು ಮಾಡಕ್ ಹೋದರೆ ಕಾಲೆಳೆಯೋದು ಜಾಸ್ತಿ. ತಿಳ್ಕೊಂಡಿಕೆ ಸಂದರ್ಭದಲ್ಲಿ ನಿಮ್ಮ ಸಹಕಾರವನ್ನು ಕೂಡ ಕೋರ್ತೀನಿ. ಕೆಲವೊಂದು ಜಾಗ ಇದೆ, ಸ್ವಲ್ಪ ನೋಡ ಸಂದರ್ಭಾನುಸಾರ ಅದಕ್ಕೆ ಯಾವ ಸಹಕಾರ ಮಾಡಬೇಕು. ಗಮನದಲ್ಲಿದೆ. ಹಿಂದೆ ನಮ್ಮ ಎಲ್ಲರೂ ಕೂಡ ಹೇಳಿದ್ದಾರೆ. ಅದಕ್ಕೆ ಅವಕಾಶ ಆಗುತ್ತೆ. ಸರ್ 2 ಬಾರಿಯಿಂದಲೇ ಹೇಳ್ತಾ ಇದ್ದೀರಾ, ಈ ಬಾರಿ ಎಲ್ಲ ಪತ್ರಕರ್ತರು ಸರಿಯಾದ ರೀತಿಯಲ್ಲಿ ಉತ್ತಮ